ರೈತ ಮಗ ಅಂತಂದ್ರೆ ರೈತನೇ ಇನ್ನೊಬ್ಬ ರೈತರಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಪರಿಸ್ಥಿತಿ ಬಂದಿದೆ. 224 ಕ್ಷೇತ್ರದಲ್ಲೂ 28ನೇ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಎಲೆಕ್ಷನ್ಗೆ ಎಲ್ಲೊಂದು ಕೂಡ ನಿಲ್ಲಿಸ್ತಾ ಇದ್ದೀವಿ. ನಾವು ಚೇಂಜ್ ಮಾಡಿದ್ರೆ ಮಾತ್ರ ನೀವು ನಮ್ಗೆ ಓಟ್ ಹಾಕಿ ಅಂತ ಕೇಳೋದು. ಪ್ರತಿ 20 ಕಿಲೋಮೀಟರ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, 60 ಬೆಡ್ ಹಾಸ್ಪಿಟಲ್ ಇರಬೇಕು, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು. ನಿಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಿಮ್ಮ ದುಡ್ಡಲ್ಲೇ ನಮ್ಮ ಭಾಗ್ಯ ಅಂತ ಕೊಟ್ಟಿದ್ದೀರಾ. ಹಾಕಿ ಪಾಲಿಸೀಸ್ ಅನ್ನುವಂಥದ್ದು ಇದು ಕರ್ನಾಟಕ ಜನರ ಪಕ್ಷ, ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SS TV. ನಾನು ವಿಶ್ವ ಶೆಟ್ಟಿ. ಸ್ಪೆಷಲ್ ಗೆಸ್ಟ್ ಇದ್ದಾರೆ ಮಾತಾಡ್ತೀರಿ ಅಂತ. ಇವರು ಸಿನಿಮಾ ನಿರ್ಮಾಪಕರು. ಹೌದು, ಸಿನಿಮಾ ಆಸಕ್ತಿಗಿಂತ ಇವರಿಗೆ ಸಮಾಜ ಸುಧಾರಣೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವ್ರು. ಇವಾಗ ಅವ್ರದ್ದೇ ಆದಂಥ ಒಂದು ಪಕ್ಷ ಕೂಡ ಕಟ್ಟಿದ್ದಾರೆ. ಇವಾಗ ಆಗ್ತಿರೋ ರಾಜಕೀಯ ಬೆಳವಣಿಗೆಯಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿ ಈ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ರೆ ಅದೇ ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು. ಆ ಪಕ್ಷ ಏನೆಲ್ಲ ಮಾಡುತ್ತೆ ಅನ್ನುವಂಥ ವಿಚಾರ ಇವತ್ತು ನಾನು ಹೇಳ್ತಾ ಹೋಗ್ತೀನಿ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಸೂಪರ್ ಸರ್. ಪಕ್ಷದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬದಲಾವಣೆಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಆಗ್ತಿದೆ ಅನ್ನುವಂಥದ್ದು. ನೀವು ಹೇಳೋದಾದರೆ ರಾಜಕೀಯ ಬದಲಾವಣೆ ಆಗ್ತಿದೆ, ನಿಮಗೆ ಅರ್ಥ ಆಗ್ತಾ ಇದೆ. ಬಟ್ ಏನೆಲ್ಲ ಬದಲಾವಣೆ ಆಗ್ತಿದೆ, ಇನ್ನೂ ನಮ್ಗೆ ಏನೆಲ್ಲ ಬೇಕಾಗಿರುವಂಥದ್ದು ವಿಚಾರ ಹೇಳೋದಾದರೆ? ಸರ್, ನನ್ನ ಪ್ರಕಾರ ಬದಲಾವಣೆ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. 20 ವರ್ಷದಿಂದ ನಾನು ಅದು ನಡ್ಕೊಂಡು ಹೋಗ್ತಿದೆ ಹೊರತು ಬದಲಾವಣೆ ಅನ್ನುವಂಥದ್ದು ಯಾರು ತರ್ತಾನೆ ಇಲ್ಲ. ಇವೊಂದು ತುಂಬಾ ಜನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಬದಲಾವಣೆ ಅಂತೂ ಇಲ್ಲಿ ತನಕನೂ ಆಗ್ತಾ ಇರುವಂಥದ್ದು ನಾವು ನೋಡ್ತಾನೆ ಇಲ್ಲ. ಇವತ್ತು ನೋಡಿ, 68% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗಿದೆ. ಅದನ್ನ ಯೂಸ್ ಮಾಡೋದಕ್ಕೆ ಯಾರು ಮುಂದೆ ಹೋಗ್ತಿಲ್ಲ. ವ್ಯವಸಾಯದ ಬಗ್ಗೆ ಕಾಳಜಿ ಕೊಡ್ತಿಲ್ಲ. ಈವನ್ ರೈತ ಆಗಿತ್ತು ಅಂದ್ರೂ ಅವನ ಹತ್ರ 10 ಎಕರೆ ಜಮೀನು ಇತ್ತು ಅಂತ ಅವ್ನು ಬಂದು ಬೆಂಗಳೂರಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದೈತೆ. ರೈತನ ಮಗ ಅಂತಂದ್ರೆ ರೈತನೇ ಇನ್ನೊಬ್ಬ ರೈತನಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಇದು ಈ ಕಡೆ ಬಿಡ್ತು ಅಂದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. 68ರಿಂದ 70%, 78% ತನಕ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಜನಕ್ಕೆ. ಗೌರ್ಮೆಂಟ್ ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದಾರೆ, ಕೆಲಸಗಳು ಸಿಗ್ತಾ ಇಲ್ಲ. ಸೊ ಈ ತರ ನಾನಾ ರೀತಿಯಾದಂತ ಪ್ರಾಬ್ಲಮ್ಗಳನ್ನ ಸಣ್ಣ ವಿಷಯದಲ್ಲಿ ಬದಲಾವಣೆ ಮಾಡಬಹುದು, ಬಟ್ ಅದನ್ನ ಸರ್ಕಾರದವರೇ ಆಗ್ಲಿ ಯಾರೇ ಆಗ್ಲಿ ಅದನ್ನ ಗಮನದಲ್ಲಿ ತಗೊಳ್ತಾ ಇಲ್ಲ. ಸೊ ಇವತ್ತಿನ ವಿದ್ಯಮಾನದಲ್ಲಿ ಇವತ್ತಿರುವಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಅದನ್ನ ಸುಲಲಿತವಾಗಿ ಮಾಡ್ಬೋದು. ಅದನ್ನೆಲ್ಲ ಯಾರು ಮಾಡದೇ ಇರೋ ಕಾರಣದಿಂದ ನಾವು 10 ವರ್ಷದಿಂದ ಈ ಬದಲಾವಣೆಗೋಸ್ಕರನೇ ಆತುರದಿಂದ ಕಾಯ್ತಾ ಇದ್ದೋ, ಯಾರು ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ಒಂದು ಫೈಂಡ್ನೇ ನಾವು ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮದೇ ಆದಂಥ ಬಿಸ್ನೆಸ್ನ ಸೆಟಪ್ ಮಾಡಿ ಸುಮಾರು ಅದಕ್ಕೆ ಅದೆಲ್ಲ ಖರ್ಚು ಮಾಡೋದಕ್ಕೆ ಅದಕ್ಕೆ ದುಡ್ಡು ಹೇಗೆ ಬೇಕು ಅಂತ ಅನ್ನುವಂಥದ್ದು ನಮ್ಮ ಸಂಸ್ಥೆಗಳಿಂದನೇ ದುಡಿದು ಅದನ್ನ ನಮ್ಮ ಫೌಂಡೇಶನ್ ಮಾಡಿ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಮೆಮೊರಿನಲ್ಲಿ ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ ಅದ್ರ ಮುಖಾಂತರ ನಾವು ಇವಾಗ ಪೊಲಿಟಿಕಲ್ ಪಾರ್ಟಿ ಕಟ್ಟಿ 224 ಕ್ಷೇತ್ರದಲ್ಲೂ 28ನೇ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಎಲೆಕ್ಷನ್ಗೆ ಎಲ್ಲೊಂದು ಕೂಡ ನಿಲ್ಲಿಸ್ತಾ ಇದ್ದೀವಿ. ಅಂದರೆ ಸರ್, ಈಗ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಭರವಸೆ ಕೊಡ್ತಾರೆ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನುವಂಥದ್ದು. ಅಧಿಕಾರ ಸಿಕ್ಕರ ಮೇಲೆ ಯಾರು ಕೂಡ ಅದ್ರ ಬಗ್ಗೆ ಕೇರೇ ಮಾಡಲ್ಲ. ಬಟ್ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಮಾಡ್ತಾರೆ. ಬಟ್ ನಿಮ್ಮ ಮೇಲೂ ಜನರ ನಂಬಿಕೆ ಬರಬೇಕಂದ್ರೆ ನೀವು ಇವರು ಅದೇ ರೀತಿ ಇರ್ತಾರೆ ಅನ್ನುವಂಥದ್ದು ಭರವಸೆ ಜನರು ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಬೇರೆ ಪಕ್ಷಕ್ಕೆ ಒಲವು ತೋರಿಸಲ್ಲ. ಬಟ್ ಜನರು ಆ ರೀತಿ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋಕೆ ಕೊಡ್ತೀರಾ? ಚೇಂಜ್ ಆಗುತ್ತಾ ಏನು ಅಂತ? ನಾವು ಬೇರೆಯವ್ರ ಥರ ಹೇಳೋದೇ ಇಲ್ಲ. ನಾವಿನ್ ಚೇಂಜ್ ಮಾಡಿದ್ರೆ ಮಾತ್ರ ನಮ್ಗೆ ಓಟ್ ಹಾಕಿ ಅಂತ ಹೇಳ್ತೀವಿ. ನಾವು ಚೇಂಜ್ ಯಾವತ್ತೋ ಮಾಡ್ತೀವಿ ಅನ್ನೋದಿಲ್ಲ. ಅಧಿಕಾರ ಸಿಕ್ಕರ ಮೇಲೆ ಚೇಂಜ್ ಮಾಡ್ತೀನಿ ಅಲ್ಲ, ಅಧಿಕಾರ ಸಿಕ್ಕಿದ್ಮೇಲೆ ಚೇಂಜ್ ಮಾಡ್ತೀವಿ ಅಂತಲ್ಲ. ನಾವೀಗ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ನಾವು ಚೇಂಜ್ ಮಾಡಿದ್ರೆ ಮಾತ್ರ ನೀವು ನಮ್ಗೆ ಓಟ್ ಹಾಕಿ ಅಂತ ಕೇಳೋದು. ನಾವು ಬೇರೆ 70 ವರ್ಷದಿಂದ ಹೇಳ್ದಂಗೆ ನನ್ಗೊಂದು ಅವಕಾಶ ಕೊಡಿ, ನಾನೇನೋ ಬದಲು ಮಾಡ್ತೀನಿ ಅದಿಲ್ಲ. ನಾನು ಇವತ್ತಿಂದನೇ ಬದಲು ಮಾಡ್ಕೊಂಡು ಹೋಗ್ತಿದ್ದೀನಿ. ಹೇಗೆ? ಫಸ್ಟ್ ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಮಾಡೋದ್ರಲ್ಲಿ, ಬಿಸ್ನೆಸ್ ನ ಸೆಟಪ್ ಮಾಡೋದ್ರಲ್ಲಿ, ರೂರಲ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ, ಊರಿನ ಸಮಸ್ಯೆಗಳು ಮೇಜರ್ ಸಮಸ್ಯೆ ಇರುತ್ತೆ ಅದನ್ನ ಬದಲಾವಣೆ ಮಾಡೋದ್ರಲ್ಲಿ, ಲೈಟ್ ಇಲ್ದೇ ಇರೋರಿಗೆ ದೀಪ ಇಲ್ದೇ ಇರೋರಿಗೆ ಇದು ಮಾಡೋದ್ರಲ್ಲಿ, ಟೆಕ್ನಾಲಜಿ ಯೂಸ್ ಮಾಡಿ ಸೋಲಾರ್ ಎನರ್ಜಿನ ಪ್ರಕ್ಯೂರ್ ಮಾಡುವಂತದ್ದಾಗ್ಬೋದು, ಗೋಬರ್ ಗ್ಯಾಸ್ ತಯಾರಿ ಮಾಡುವಂತದ್ದು ಹಳ್ಳಿನಲ್ಲಿ. ಸೊ ಈ ತರ ನಮ್ದು 19 ಕಂಪ್ನಿ ಮಾಡಿದೀವಿ ಈಗ ಸದ್ಯಕ್ಕೆ. ನಮ್ಮ ಇರುವಂತದ್ದು 2 ಪಬ್ಲಿಕ್ ಲಿಮಿಟೆಡ್ ಕಂಪನಿ, 14 ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್, 2 ಇಂಟರ್ನ್ಯಾಷನಲ್ ಕಂಪನಿ ಇದೆ, ಮತ್ತೆ ಒಂದು ಫೌಂಡೇಶನ್ ಇದೆ, ಒಂದು FPO ಅಂತ ಮಾಡಿದ್ವಿ. ಸೊ ಇವೆಲ್ಲದ್ರ ಮುಖಾಂತರ ನಾವು ಈ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ಅಂತಾನೆ ಒಂದು ಸ್ಟ್ರಕ್ಚರ್ಡ್ ಮಾಡಿದೀವಿ. ನೀವು ನೋಡ್ಬೋದು, ನಮ್ಮ ಸಂಸ್ಥೆ ನಮ್ಮ ಪಾರ್ಟಿ ಹೆಸರು ಬಂದು ಮ್ಯಾಕಿ ಪಾಲಿಸೀಸ್ ಅಂತ. ಅಂದ್ರೆ ಎ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಸೊ ನಾವು ಮ್ಯಾನಿಫೆಸ್ಟೋನ ಹೇಳೋವಂಥವ್ರಲ್ಲ, ಮ್ಯಾನಿಫೆಸ್ಟೋ ಮಾಡಿ ಕಾರ್ಯರೂಪಕ್ಕೆ ತರುವಂಥವ್ರು ಅನ್ನುವಂಥ ಒಂದು ಸಿದ್ಧಾಂತ, ಒಂದು ಹೊಸ ಆಯಾಮನ ತರಬೇಕು ಅನ್ಕೊಂಡಿದ್ವಿ. ಅದಕ್ಕೆ ಅಂತಾನೆ ಒಂದು ಬಡ್ಜೆಟ್ ಇಟ್ಕೊಂಡು ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಎಲ್ಲರಿಗೂ ಕೂಡ ಏನೇನು ಮೂಲಭೂತ ಸೌಕರ್ಯಗಳು ಸಿಕ್ಬೇಕು ಅದನ್ನೆಲ್ಲಾನು ತರಿಸ್ತಾ ಹೋಗೋಣ ಈಗಿಂದನೇ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ
ಅಧಿಕಾರ ಸಿಗುತ್ತೋ ಬಿಡುತ್ತೋ ನೆಕ್ಸ್ಟು, ಆದರೆ ನೀವು ಇವಾಗಲಿಂದಲೇ ಬದಲಾವಣೆ ತರ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಇದೆಲ್ಲ ಕೆಲಸ ಮಾಡಿನೂ ಕೂಡ ನಿಮಗೆ ಅಧಿಕಾರ ಸಿಕ್ಕಿಲ್ಲ ಅಂದರೆ ಅವಾಗಲೂ ಕೂಡ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿಗೆ ಕ್ವಿಟ್ ಮಾಡ್ತೀರಾ ಹೇಗೆ ಅಂತ? 3 ದಿನ ರಜೆ ಸರ್. 28 ಎಲೆಕ್ಷನ್ ಹಿಂದಿನ ದಿನ ಎಲೆಕ್ಷನ್ ದಿನ, ಅದಾದ್ಮೇಲೆ ನೆಕ್ಸ್ಟ್ ಡೇನ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ದು. ನಮ್ಮ ಗುರಿ ಇರೋದು ಬರೀ 28 ಎಲೆಕ್ಷನ್ಗೆ ಅಂತಲ್ಲ, ನಮ್ಮ ಗುರಿ ಇರೋದು ಇದು ಬರೀ ಪ್ರಾದೇಶಿಕ ಪಕ್ಷ ಅಂತಾನು ನಾನು ಕಟ್ತಾ ಇಲ್ಲ. ನಾನು ಮಾಡ್ತಿರುವಂತದ್ದು ನ್ಯಾಷನಲ್ ಪಾರ್ಟಿ ತರ ಮಾಡ್ಬೇಕು ಅಂತ. ಏನ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನಿ ಇದು ಪೈಲಟ್ ರನ್ ಅಂತ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಗೇನು ಅಧಿಕಾರನೇ ಸಿಕ್ಲಿಲ್ಲ, ನಮ್ಗೆ ಯಾರು ಮತನೇ ಹಾಕಿಲ್ಲ, ಏನು ಬಂದಿಲ್ಲ ಅಂದ್ರೂ ನೆಕ್ಸ್ಟ್ ಎಲೆಕ್ಷನ್ ಮುಗಿದ ನೆಕ್ಸ್ಟ್ ಡೇ ಇಂದಾನು ಕೆಲಸ ಶುರುವಾಗಿ ನಡೀತಾನೆ ಇರುತ್ತೆ. ನಮ್ದು 2047ಕ್ಕೆ ರಿಯಲ್ ಸ್ವಾತಂತ್ರ್ಯ ಕೊಡ್ಬೇಕು. ಸ್ವತಂತ್ರ ಬಂದು 100 ವರ್ಷ ಆಯ್ತು ಅನ್ನುವಷ್ಟೊತ್ತಿಗೆ ನಿಜವಾದ ಸ್ವಾತಂತ್ರ್ಯ ಪ್ರತಿಯೊಬ್ಬರಲ್ಲೂ ಇರಬೇಕು. ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ನಂಬರ್ 1 ಎಕಾನಮಿ ಆಗಿರ್ಬೇಕು. ಇಲ್ಲಿರುವಂತವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಇರಬಾರ್ದು. ಇಲ್ಲಿ ಇರುವಂತ ಎಲ್ಲಾ ಅಗ್ರಿಕಲ್ಚರ್ ಭೂಮಿ ಯೂಸ್ ಆಗ್ಬೇಕು. ಹಾಸ್ಪಿಟಲ್ ಎಜುಕೇಶನ್ ಫ್ರೀ ಆಗ್ಬೇಕು. ಸೊ ನಮ್ಮ ದೇಶ ಸೌಂದರ್ಯವಾಗಿರ್ಬೇಕು. ಸಿಂಗಾಪುರ್, ದುಬೈ, UK ಇದಕ್ಕಿಂತ ಬ್ಯೂಟಿಫುಲ್ ಆಗಿ ನಮ್ಮ ದೇಶ ಇರಬೇಕು. ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ರನ್ ಆಗ್ತಿರ್ಬೇಕು ಅನ್ನುವಂತ ಒಂದು ಹೊಸ ಆಯಾಮ ಇಟ್ಕೊಂಡು ನಾವು ಬರ್ತಾ ಇದೀವಿ. ಈ ಎಲೆಕ್ಷನ್ ನಾವು ಇವಾಗ ಆಲ್ರೆಡಿ ನಾವು ಗೆದ್ಬಿಟ್ಟಿದೀವಿ. ಯಾಕಂದ್ರೆ ಬಿಸ್ನೆಸ್ ಅಂತಂದ್ರೆ ಅದೊಂಥರ ಸೇವೆ ಇದ್ದಂಗೆ. ನಾವು ಆ ಸೇವೆ ಮಾಡ್ತಿರೋದ್ರಿಂದ ಜನ ನಮ್ಗೆ ಆದಾಯ ಕೊಡ್ತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ನಾವು ಜನಕ್ಕೆ ಸೇವೆ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಪೊಲಿಟಿಕಲ್ ಯಾಕೆ ಬೇಕು ಅಂತ ಹೇಳ್ತು ಅಂದ್ರೆ ನಾವೇನೋ ಒಳ್ಳೇದ್ ಮಾಡ್ತಾ ಇದೀವಿ, ಅದು ಗೊತ್ತಿಲ್ಲದೆ ಇರುವಂತವ್ರು ಬಂದು ಅಲ್ಲಿ ಕೂತ್ಕೊಳ್ಳುವಂತವ್ರು ಅದನ್ನ ಮತ್ತೆ ಕರಪ್ಷನ್ ಮಾಡ್ಕೊಂಡು ಅಥವಾ ನಾವು ಮಾಡೋದಕ್ಕೂ ಕೂಡ ಕಲ್ಲು ಹಾಕೊಂಡು ಹೋಗ್ಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಪೊಲಿಟಿಕಲ್ಗೆ ಎಂಟ್ರಿ ಆಗುವಂತ ಅನಿವಾರ್ಯತೆನ ತಗೊಂಡಿದೀವಿ. ಈಗ ಅವ್ರಿಗೂ ಹೇಳೋದು ಇಷ್ಟೇನೆ, ನಾನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನ ಅವರೇ ಸ್ಪೀಡ್ ಆಗಿ ತಗೊಂಡು ನನ್ಕಿನ ಚೆನ್ನಾಗಿ ಮಾಡ್ತಾ ಹೋದ್ರೆ ನನಗೆ ಇನ್ನೂ ಸಂತೋಷ. ಅಂದರೆ ಇವಾಗ ಎಲೆಕ್ಷನಿಗೆ ನಿಲ್ಲಬೇಕು, ಒಂದು ಅಧಿಕಾರ ಸಿಗಬೇಕು ಅಂದರೆ ಇಷ್ಟೊಂದು ಹಣ ಖರ್ಚು ಮಾಡಬೇಕು, ಇಷ್ಟಿದ್ರೆ ಮಾತ್ರ ಅಧಿಕಾರ ಸಿಗುವಂಥದ್ದು ಅನ್ನೋವಂಥದ್ದು ಎಲ್ಲ ಮಾತಾಡ್ತಾರೆ ಸರ್. ನೀವು ಏನೂ ಇದು ಮಾಡದೆ ಹೆಂಗೆ ಅಷ್ಟೆಲ್ಲ ಪಡ್ಕೋತೀರಾ? ಹೇಗೆ? ಏನೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ತರ ಎಂಡ ಸರಾಯಿ ಅಥವಾ ಎಲೆಕ್ಷನ್ ಇದಕ್ಕೆ ದುಡ್ಡು ಹಂಚೋದು ಆ ಕೆಲಸ ನಾನು ಮಾಡಲ್ಲ. ಬಟ್ ನಾನು ಖರ್ಚು ಮಾಡ್ತೀನಿ. ಈಗ ಹಾಸ್ಪಿಟಲ್ಗಳು ಕಟ್ಟಿಸ್ಬೇಕು ಅಂತ ಬಡ್ಜೆಟ್ ಮಾಡಿದೀವಿ. 15,000 ಕೋಟಿ ಬಡ್ಜೆಟ್ ಮಾಡ್ಕೊಂಡಿದೀವಿ. ಪ್ರತಿ 20 ಕಿಲೋಮೀಟರ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, 60 ಬೆಡ್ ಹಾಸ್ಪಿಟಲ್ ಇರಬೇಕು, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು ಅಂತ ಮ್ಯಾಕಿಸ್ ಯೂನಿವರ್ಸಿಟಿ ಅಂತ ಮಾಡ್ತಾ ಇದೀವಿ. ಅದ್ರ ಮುಖಾಂತರ ಪ್ರತಿ ಒಬ್ಬನಿಗೂ ಕೂಡ ಅವನ ನಾಲೆಡ್ಜ್ ಬೇಸ್ ಎಜುಕೇಶನ್ ಸಿಗಬೇಕು. ಅವ್ನು 18 ವರ್ಷ ಆಯ್ತಿದ್ದಂಗೆ ಅವನಿಗೆ ಕೆಲಸ ಇರಬೇಕು ಅಥವಾ ಅವನಿಗೆ ಬಿಸ್ನೆಸ್ ಮಾಡೋದು ಬಂಡವಾಳ ಇರಬೇಕು. ಸೊ ಇದು ನಮ್ಮ ಯೂನಿವರ್ಸಿಟಿಯಿಂದ ಮಾಡಿ ನಾವು ಬಾಂಡ್ ಪೇಪರ್ ಕೊಟ್ಟು ಆ ಎಜುಕೇಶನ್ ಅಲ್ಲಿ ಅವ್ರನ್ನ ತಗೊಳ್ತೀವಿ. ಇಲ್ಲಾಂದ್ರೆ ನೀವು ಕೊಟ್ಟಿದ್ದ ಹಣನೆಲ್ಲ ವಾಪಸ್ ಕೊಡ್ತೀವಿ ಅನ್ನುವಂತ ಒಂದು ದೊಡ್ಡ ಪದನ ಯೂಸ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಬೇರೆ ದೇಶದಿಂದ MNC ಕಂಪನಿ ಪ್ರಾಜೆಕ್ಟ್ಗಳನ್ನೆಲ್ಲ ತಂದು ಕೊಡ್ತೀವಿ. ನಮ್ಮ ಅಗ್ರಿಕಲ್ಚರ್ನ 68% ಅಗ್ರಿಕಲ್ಚರ್ನ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೆ ನಾವಿವಾಗ ಸೂಪರ್ ಮಾರ್ಕೆಟ್ಸ್ ಮಾಡಿ ಸೆಂಟ್ರ್ ಮಾಡ್ತಾ ಇದೀವಿ. ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಒಳ್ಳೆ ಪದಾರ್ಥನ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಯುವಂತ ಒಂದು ಪದ್ಧತಿನ ತರ್ತಾ ಇದೀವಿ. ಸೊ ನಾವು ಕರ್ನಾಟಕನ 6 ಭಾಗವಾಗಿ ಮಾಡಿದೀವಿ. ಝೋನ್ಸ್ ಲೆವೆಲ್ ಅಲ್ಲಿ ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನ್, ಮೈಸೂರು ಝೋನ್, ಮಂಗಳೂರು ಝೋನ್ ಅಂತ ಈಚ್ ಝೋನ್ ಅಂಡರ್ 5 ಡಿಸ್ಟ್ರಿಕ್ಟ್ ಇರುತ್ತೆ. ಡಿಸ್ಟ್ರಿಕ್ಟ್ ಕೆಳಗಡೆ ತಾಲೂಕು, ತಾಲೂಕು ಕೆಳಗಡೆ ಹೋಬಳಿ ಕೆಳಗಡೆ ಪಂಚಾಯತಿ ಕೆಳಗಡೆ ಹಳ್ಳಿ ಅಂತ ಈ ತರ ಒಂದು ಆರ್ಗನೋಗ್ರಾಮ್ ಮಾಡಿರೋದ್ರಿಂದ ನಾವೊಂದು ಸ್ಟ್ರಕ್ಚರ್ಡ್ ಆಗಿ ಇನ್ಪುಟ್ಸ್ ಕೊಡ್ತೀವಿ. ಸ್ಟ್ರಕ್ಚರ್ಡ್ ಆಗಿ ಔಟ್ಪುಟ್ ತಗೊಳ್ಳೋದ್ರಿಂದ ಎಲ್ಲೆಲ್ಲಿ ಏನೇನಿದೆ, ಏನೇನ್ ಮಾಡ್ಬೇಕು, ಬದಲಾವಣೆನ ತರಬೇಕು ಅನ್ನುವಂಥದ್ನ ಇದೇ ಒಂದು ಅಜೆಂಡಾದಲ್ಲಿ ತಗೊಂಡು ಹೋಗ್ತೀವಿ ಸರ್. ಅಂದರೆ ನಿಮ್ಮ ಐಡಿಯಾ ಚೆನ್ನಾಗಿದೆ ಸರ್, ಆದರೆ ಇದಕ್ಕೆಲ್ಲ ಹಣ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಬಟ್ ಅದು ಎಲ್ಲಿಂದ ತರ್ತೀರಾ ನೀವು ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡೆ ಜನರಲ್ಲಿ. ಅದಕ್ಕೆ ಅಂತ 2023ರಿಂದ ನಾನು ಮಾಡ್ತಾ ಇದ್ದೇನಪ್ಪ ಅಂದ್ರೆ ಸಂಸ್ಥೆಗಳು ಕಟ್ಟಿದೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅಮೆರಿಕದಲ್ಲಿ ಜೆಫ್ ಬೆಜೋಸ್ ಕೂತಿದ್ದಾನೆ, ಅಮೆಜಾನ್ ಅಂತ ಕಂಪ್ನಿ ಮಾಡ್ಕೊಂಡು. ಆತ ಇಲ್ಲಿ ಬಂದೇ ಇಲ್ಲ, ಇಲ್ಲಿ ಬರೋದೇ ಇಲ್ಲ. ಆದ್ರೆ ಇಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಅವನು ಕೊಡ್ತಾ ಇದ್ದಾರೆ ಎಲ್ಲರೂ. ಹೌದು. ಅವ್ನು ಮಾಡಿದ್ದೇನು? ಡೆಲಿವರಿ ಕೊಡೋದು. ಯಾರ್ಯಾರು ಏನೇನು ತಲುಪ್ತಾ ಇಲ್ಲ ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡ್ದ. ಆಪ್ ಮುಖಾಂತರ ಜನ ಆರ್ಡರ್ ಮಾಡ್ಕೊಳ್ತಾರೆ. ಯಾವ್ದೋ ಕಂಪ್ನಿಯವ್ರು ರಿಜಿಸ್ಟರ್ ಆಗಿರ್ತಾರೆ, ಅವರು ಪದಾರ್ಥ ಕೊಡ್ತಾರೆ, ಹುಡುಗರು ತಗೊಂಡು ಡೆಲಿವರಿ ಕೊಡ್ತಾರೆ. ಈಗ ಅದೇ ಸಿಸ್ಟಮ್ನ ನಾವು ಮಾಡಿದಾಗ ಏನಾಗುತ್ತೆ, ಅವ್ನಿಗೋಗು ಲಾಭ ಏನಾಗುತ್ತೆ, ನಮ್ಮ ಕಂಪ್ನಿಗೆ ಬರುತ್ತೆ. ಹೌದೋ ಇಲ್ವೋ? ಹೌದು. ಅವನೇನೋ $1 ಟ್ರಿಲಿಯನ್ ಹೋಗ್ತಿದ್ದಾನೆ ಅಂತ ಆ ದುಡ್ಡು ನಮಗೆ ಬರ್ತಾ ಹೋಗುತ್ತೆ. ಆ ದುಡ್ಡನ್ನ ಅವನೇನ್ ಮಾಡ್ತಾನೆ, ಅವ್ನ ದೇಶಕ್ಕೆ ಇಟ್ಕೊಂಡು ಅವ್ನು ಲ್ಯಾವಿಶ್ ಆಗಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವೇನ್ ಮಾಡಿದೀವಿ, ಅದೇ ದುಡ್ಡನ್ನ ಫೌಂಡೇಶನ್ಗೆ ಹಾಕ್ತೀವಿ. ಈಗ ಅಂಬಾನಿ ಅವ್ರ ಮಗನ ಮದ್ವೆನ 5,000 ಕೋಟಿ ಖರ್ಚು ಮಾಡಿದವನು, ಕರೆಕ್ಟ್ ಅಲ್ವಾ? ಅದೇ 5,000 ಕೋಟಿನ ನನ್ನ ಮಗಳ ಮದ್ವೆ ಮಾಡೋಕ್ಕೋ ಅಥವಾ ನನಗೇನಕ್ಕೋ 20 ಲಕ್ಷದಲ್ಲೋ 30 ಲಕ್ಷದಲ್ಲೋ ಮುಗಿಸ್ತೀನಿ. ಮಿಕ್ಕಂತ ದುಡ್ಡೆಲ್ಲ ಏನ್ ಮಾಡೋದು? ಅದು ಸಮಾಜ ಸೇವೆಗೆ ಆಗ್ಬೇಕು ಅನ್ನೋದು. ಸೊ ಈ ದೃಷ್ಟಿಕೋನ ಇಟ್ಕೊಂಡೆ ಮಲ್ಟಿಪಲ್ ಕಂಪ್ನೀಸ್ಗಳು ಮಾಡಿದೀವಿ. ನಮ್ಮ ಕಂಪ್ನೀಸ್ ಅಲ್ಲಿ ಎನರ್ಜಿ ಕಂಪ್ನಿ ಇದೆ, ಮೋಟರ್ಸ್ ಕಂಪ್ನಿ ಅಂತ ಇದೆ, ನಮ್ದು ಫ್ರೆಶ್ ಮೀಟ್ ಅಂತ ಇದೆ. ಈಗ ಸೂಪರ್ ಮಾರ್ಕೆಟ್ಸ್ಗಳು ನಾವು ಏನ್ ಮಾಡಿದೀವಿ ಅಂತಂದ್ರೆ 850 ಪಂಚಾಯತಿ ಲೆವೆಲ್ ಅಲ್ಲಿ ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದೀವಿ. ನಮ್ಮ ಒಂದಿನದ ಟರ್ನ್ ಓವರ್ 92-93 ಕೋಟಿ ತನಕ ಮಾಡೋದಕ್ಕೆ ಎಸ್ಟಿಮೇಷನ್ ಮಾಡಿದೀವಿ. ಸೊ ಪ್ರತಿದಿನ 5-6 ಕೋಟಿ ಲಾಭ ಬರ್ತಾ ಇರುತ್ತೆ. ಆ 5-6 ಕೋಟಿ ಈ ಸೇವೆಗೆ ಅಂತಾನೆ ಫೌಂಡೇಶನ್ ಹೋಗ್ತಾ ಇರುತ್ತೆ. ಆ ಫೌಂಡೇಶನ್ ಇಂದ ಮಾಡ್ತೀವಿ. ಇದು ಒಂದು ವರ್ಗ.
ಇದಲ್ಲದೆ ನಾವು ಜಮೀನ್ದಾರ್ಸ್ ಕ್ಲಬ್ ಅಂತ ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ಮಾಡ್ತಾ ಇದೀವಿ. ಇದಲ್ಲದೆ ಅಲ್ಲಿ ಮಾಲ್ಸ್ಗಳನ್ನೆಲ್ಲ ಮಾಡ್ತಿದೀವಿ, MNC ಕಂಪ್ನಿ ಮಾಡ್ತಾ ಇದೀವಿ. ನಮ್ದು ಇನ್ಫೋಟೆಕ್ ಅಂತ IT ಕಂಪ್ನಿ ಇದೆ, ಇನ್ಫಿಎಕ್ಸ್ ಅಂತ ಒಂದು ಕಂಪ್ನಿ ಇದೆ. ಸೊ ಈ ತರ ಮಲ್ಟಿಪಲ್ ಕಂಪ್ನೀಸ್ಗಳೆಲ್ಲ ಇರೋದ್ರಿಂದ ಅದರಿಂದ ಬರುವಂತ ಬಂಡವಾಳಗಳನ್ನೆಲ್ಲ ಮತ್ತೆ ರೀಪ್ರೊಡ್ಯೂಸ್ ಮಾಡಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಚುರಲ್ ಆಗಿ ಬರುವಂತ ಸೂರ್ಯ ಬೆಳಗ್ಗೆ ಹುಟ್ತಾನೆ ಸಂಜೆಗೆ ಹೋಗ್ತಾನೆ. ಸೊ ಹಳ್ಳಿಗಳಲ್ಲಿ ನಾವೇನ್ ಮಾಡ್ತಿದ್ವಿ, ಸೋಲಾರ್ ಪ್ಲಾಂಟ್ಸ್ಗಳು ಮಾಡ್ತಿದೀವಿ. ಅದರಿಂದ ಎನರ್ಜಿ ಸ್ಟೋರೇಜ್ ಮಾಡಿ ಮೋಟಾರ್ಸ್ಗೆ ಅಂದ್ರೆ ವೆಹಿಕಲ್ ಬೇಕಾಗುವಂತ ಬ್ಯಾಟ್ರಿಗಳನ್ನ ತಯಾರಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಗೋಬರ್ ಗ್ಯಾಸ್ ಪ್ಲಾಂಟ್ಗಳು ಮಾಡ್ಬಿಟ್ಟು ಸಿಲಿಂಡರ್ಗಳು, ಗ್ಯಾಸ್ ಸಿಲಿಂಡರ್ಗಳನ್ನೆಲ್ಲ ಫಿಲ್ ಮಾಡಿ ಎಲ್ಲ ಕಡೆಗೂ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಸೊ ಈ ತರದೆಲ್ಲ ಯೋಜನೆ ಇಟ್ಟಿರೋದ್ರಿಂದ ಅದರಿಂದ ಬರೋ ರೆವಿನ್ಯೂನೆಲ್ಲ ನಾವು ಸಮಾಜ ಸೇವೆಗೆ ಅಂತ ಇಟ್ಟು ಅದ್ರ ಮುಖಾಂತರ ಪೊಲಿಟಿಕಲ್ ಪಾರ್ಟಿನಲ್ಲಿ ಕಾರ್ಯರೂಪಕ್ಕೆ, ಅಂದ್ರೆ ಬರುವಂತ ಕಾರ್ಯಕರ್ತರನ್ನ ಬರೀ ಕಾರ್ಯಕರ್ತರ ಕೆಲಸ ಮಾಡುವಂಥದ್ದಲ್ಲ, ಅವರನ್ನ ಒಬ್ಬ ಎಂಪ್ಲಾಯಿ ತರ ಅವರಿಗೆ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿ ಅವನನ್ನ ಒಂದು ಶಾಸಕನಾಯ್ತು ಅಂತ ನಾವು ಏನ್ ಕೆಲಸ ಮಾಡಬೇಕು ಅಂತ ಈ 18 ತಿಂಗಳು ಅವನು ಟ್ರೈನಿಂಗ್ ಕೊಟ್ಟು, ಒಂದು ಮಿಲಿಟರಿಗೆ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ 2 ವರ್ಷ 3 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಕ್ವಾಲಿಫಿಕೇಶನ್ ಆದ್ರೂ ಇದೆ, ಇಂತಿಷ್ಟು ಓದಿರ್ಬೇಕು ಅನ್ನುವಂಥದ್ದು ಏನು ಇಲ್ಲ. ಅವನು ಈ 18 ತಿಂಗಳು ಸತತವಾಗಿ ಕೆಲಸ ಮಾಡ್ಬೇಕು ಅವನ ಕ್ಷೇತ್ರದ್ದು. ಅವನ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂತ ಥಿಂಗ್ಸ್ಗಳೇನು, ಅವನ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆ ಮಾಡ್ಬೇಕು, ಅವನಿಗೆ ನಾವು ಬರೀ ಅವನೊಬ್ಬನಿಗೆ ಹೊರೆ ಹೊರಿಸಲ್ಲ. ಅವನ ಕೆಳಗಡೆ ಇರುವಂತ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳನ್ನ ರೆಡಿ ಮಾಡ್ತೀವಿ ಅದೇ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ, ಗ್ರಾಮ ಪಂಚಾಯತಿ ಅವರನ್ನ ರೆಡಿ ಮಾಡ್ತೀವಿ, ಅದಾದ್ಮೇಲೆ ಮೇಲ್ಗಡೆ ಲೋಕಸಭೆಯವ್ರನ್ನ ರೆಡಿ ಮಾಡ್ತೀವಿ MP ಎಲೆಕ್ಷನ್ಗೆ ಅಂತ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಇವರಿಗೆ ಪೂರಕವಾಗಿ ಬರ್ತಾ ಹೋಗ್ತಾರೆ. ಇವನು ಪೂರಕವಾದಾಗ ಇವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಇದಲ್ಲದೆ ನಮ್ಮ ಎಂಪ್ಲಾಯೀಸ್ಗಳು ಇರ್ತಾರೆ. ಸೊ ಅವರೆಲ್ಲ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ನು ಏನ್ ಕೆಲಸ ಮಾಡ್ಬೇಕು ಅದು ಅಚ್ಚುಕಟ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಈ ತರ ಯೋಜನೆ ಇಟ್ಕೊಂಡು ನಾವು ಹೋಗ್ತೀವಿ. ನಿಮ್ಮ ಐಡಿಯಾ ಚೆನ್ನಾಗಿದೆ, ಅದು ಇದು ಕಾರ್ಯರೂಪಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಜನರಿಗೆ ಇದು ಅರ್ಥ ಆಗಲ್ಲ. ಯಾಕಂದರೆ ಎಲೆಕ್ಷನ್ ಹಿಂದಿನ ದಿನ ಯಾರು ನಮಗೆ ಹೆಂಡ ಕೊಡ್ತಾರೆ, ಯಾರು ನಮಗೆ ದುಡ್ಡು ಕೊಡ್ತಾರೆ, ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಪಕ್ಷದವರು, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಬಾಸು ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಈ ರೀತಿ ವರ್ಕೌಟ್ ಆಗುತ್ತಾ ನಿಮಗೆ? ಈ ರೀತಿ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ? ಸರ್, 2 ತರ ಇದೆ ಸರ್. ಒಂದು ಈಗ ಸ್ವಾರ್ಥದಲ್ಲಿ ನನಗೆ ಅಧಿಕಾರ ಬೇಕು ಅಂತ ಬರೋರು ಒಂದು ವರ್ಗ. ಅವ್ರೇನ್ ಮಾಡ್ತಾರೆ, ನಾನು ವೋಟ್ ಹಾಕಿದ್ರೆ ಮಾತ್ರ ನಾನು ಇವ್ರು ಖರ್ಚು ಮಾಡ್ತೀನಿ ಅಥವಾ ನಾನು ಖರ್ಚು ಮಾಡಿದೀನಿ ನಾನು ವೋಟ್ ಹಾಕ್ಬೇಕು ಅಂತ ಬರ್ತಾರೆ. ಅಲ್ಲ, ಜನರ ಮೈಂಡ್ ಸೆಟ್ ಬದಲಾಗಬೇಕಲ್ಲ. ಇರ್ಲಿ, ಜನರ ಮೈಂಡ್ ಸೆಟ್ ಹಂಗೆ ಇದೆ ಅಂತಾನೆ ಅನ್ಕೊಳ್ಳೋಣ ನಾವು. ಅದಕ್ಕೋಸ್ಕರನೇ ಬರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ನಾವು ಬಂದಿರೋ ಜನಕ್ಕೆ ಬದಲಾವಣೆ ಮಾಡೋದಕ್ಕೆ, ಅಧಿಕಾರಕ್ಕಲ್ಲ. ನಾವೀಗ ಆಲ್ರೆಡಿ ಮ್ಯಾನಿಫೆಸ್ಟೋ ಮಾಡ್ಕೊಂಡಿದೀವಿ. ನಾವೊಬ್ಬ CM ಅಭ್ಯರ್ಥಿ ಅಂತ ಮಾಡ್ಕೊಂಡಿದೀವಿ. ನಾನೊಬ್ಬ ಅದೇ ತರ ಕೆಲಸ ಮಾಡ್ಬೇಕು ಅಂತಿದೀವಿ. ಶಾಸಕರನ್ನ ರೆಡಿ ಮಾಡ್ಬೇಕು ಅಂತಿದೀವಿ, ಕ್ಯಾಬಿನೆಟ್ಗಳು ರೆಡಿ ಮಾಡ್ಬೇಕು ಅಂತಿದೀವಿ, ಡಿಸ್ಟ್ರಿಕ್ಟ್ ಕಮಿಷನರ್ಗಳನ್ನ ರೆಡಿ ಮಾಡ್ಬೇಕು ಅಂತಿದೀವಿ. ಇದೆಲ್ಲ ನಾವು ನಮ್ಮ ಸಂಸ್ಥೆಯಿಂದ ನಾವು ಅವ್ರಿಗೆಲ್ಲರಿಗೂ ಏನ್ ಮಾಡ್ತೀವಿ ಅಂತಂದ್ರೆ ಒತ್ತು ಕೊಟ್ಟು ಅಂತವ್ರಿಗೆ ಸಂಬಳ ಕೊಟ್ಟು ಅಂತದ್ ಇಟ್ಕೊಂಡು ಸಂವಿಧಾನ ಸಂಪೂರ್ಣ ಓದಿಸ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಅನ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿನಲ್ಲಿ ಅವರು ಮೂಲಭೂತ ಸೌಕರ್ಯನೇ ಸಿಗ್ತಿರಲ್ಲ ಅನ್ಕೊಳ್ಳಿ, ಲೈಟ್ಗಳು ಹಾಕಿರಲ್ಲ, ರೋಡ್ಗಳು ರೆಡಿ ಮಾಡ್ಕೊಡ್ತಿರಲ್ಲ, ಎಷ್ಟೋ ವರ್ಷದಿಂದ ಮಾಡಿರುವಂತವ್ರು. ಈಗ ಅವ್ನು ಬಂದವನು ಕೊಡೋನು ಯಾವತ್ತು ಕೊಡ್ಬೋದು, ಎಲೆಕ್ಷನ್ ಹಿಂದಿನ ದಿನ ಕೊಡ್ತಾನೆ, ಊಟ ಕೊಡ್ತಾನೋ ದುಡ್ಡು ಕೊಡ್ತಾನೆ, ಏನೋ ಕೊಡ್ತಾನೆ. ಈಗ ಪ್ರತಿದಿನ ನಾವು ಊಟ ವ್ಯವಸ್ಥೆ ಆಗುವಾಗ ನಮ್ಮ ಫೌಂಡೇಶನ್ ಇಂದ ಕಡಿಮೆ ರೇಟಿನಲ್ಲಿ ಅವ್ನು ಗ್ರಾಸರಿ ಕೊಡ್ತು ಅಂದ್ರೆ, ಯಾವ್ದು ನ್ಯಾಯಬೆಲೆ ಅಂಗಡಿಲಿ ಸಿಕ್ಕೋ ಹಾಗೆ ಅವನಿಗೆ ಗ್ರಾಸರೀಸ್ ಹೋಯ್ತು ಅಂದ್ರೆ ಅವ್ರವ್ರು ತಲುಪ್ತು ಅಂತಂದ್ರೆ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 2 ವರ್ಷ ಸತತವಾಗಿ ಹೋಯ್ತು ಅಂತಂದ್ರೆ ಅವನ ಒಂದು ದಿನಕ್ಕೆ ಇಷ್ಟ ಪಡ್ತಾನೆ ಅನ್ನೋದಾದ್ರೆ, ಒಂದಿನ ಕೂಡ 5,000 ಇಂಪಾರ್ಟೆಂಟ್, ಇವ್ರು ಕೊಟ್ಟಿರೋದು 50,000 ನಮ್ಗೆ ಇಷ್ಟ ಇಲ್ಲ ಅನ್ನೋದಿತ್ತು ಅಂದ್ರೆ ಅಂತವನ್ನ ನನ್ನ ಕೈ ಬದಲು ಮಾಡಕ್ ಆಗದೆ. ಯಾರ ಕೈಲಿ ಬದಲು ಮಾಡಕ್ ಆಗಲ್ಲ. ಇನ್ನೊಂದು, ಈ ಜಾತಿ ವಿಷಯ ಬಂದಾಗ ಇವ್ರು ನಮ್ಮ ಜಾತಿಯವರು, ಇವ್ರು ವಿನ್ ಆಗ್ಲೇಬೇಕು, ಇವ್ರು ಗೆಲ್ಲೇಬೇಕು, ಈ ರೀತಿ ಸಪೋರ್ಟ್ ಮಾಡೋರು ಇರ್ತಾರೆ. ಜಾತಿ ಅನ್ನುವಂಥದ್ದು ಇತ್ತು ಸರ್, ಒಂದು ಕಾಲದಲ್ಲಿ ಇತ್ತು. ಇವಾಗ ಜಾತಿ ಅನ್ನೋದಕ್ಕಿಂತ ಅದಕ್ಕೂ ಮೇಲ್ಗಡೆ ಯೋಚನೆ ಮಾಡುವಂತ ಜನ ಇದ್ದಾರೆ. ನೀವು ನೋಡ್ಬೋದು, 2018 ಎಲೆಕ್ಷನ್ ಒಂದು ಸ್ಟಾಟಿಸ್ಟಿಕ್ಸ್ ಮಾಡಿದೆ ನಾನು. ಅಲ್ಲಿ ಬಿಜೆಪಿ ಸರ್ಕಾರ ಕಾರ್ಯರೂಪಕ್ಕೆ ಬರುತ್ತೆ. ಟೋಟಲ್ ವೋಟ್ ಬಂದು 96 ಲಕ್ಷ ಬಂದಿರುತ್ತೆ. ಯಾರ್ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ ಇದ್ದಾರೋ ಅವ್ರು 96 ಲಕ್ಷ ಒಂದು ಸರ್ಕಾರ ರಚನೆ ಮಾಡ್ತಾರೆ. 96 ಲಕ್ಷ ವೋಟ್ ಇಟ್ಕೊಂಡು. ಅದೇ ವರ್ಷದಲ್ಲಿ ವೋಟ್ ಹಾಕ್ತಾ ಇರೋದು ವೋಟ್ ಸಂಖ್ಯೆ ಎಷ್ಟು ಅಂದ್ರೆ 1,32 ಲಕ್ಷ. ಅಂದ್ರೆ ಆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾ ಇರೋರು 1,32 ಲಕ್ಷ ಜನ ವೋಟ್ ಹಾಕಿಲ್ಲ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ವೋಟ್ ಹಾಕ್ತಾ ಇರೋರು ಮನ್ಸು ಮಾಡ್ತು ಅಂತಂದ್ರೆ ಒಂದು ಸರ್ಕಾರನೇ ಬದಲಾವಣೆ ಮಾಡ್ಬೋದು. ಈಗ ವೋಟ್ ಹಾಕ್ತಿರೋರ್ ಕಾರಣ ಏನಿರ್ಬೋದು, ಇವನ್ ಬಿಟ್ಟು ಅವ್ನ್ ಯಾರು ಅಂತ ನಾವ್ ಹಾಕೋಕ್ ಇಷ್ಟ ಇಲ್ಲ ಅನ್ನೋದಿರ್ಬೋದು, ಇಲ್ಲಿಂದ ಹೋಗಿ ವೋಟ್ ಹಾಕ್ತಾರ, ಏನ್ ಅವ್ನ ಅದೇ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಇರ್ಬೋದು, ನಾನಾ ರೀತಿಯಾದಂತ ಪ್ರಾಬ್ಲಮ್ಗಳಿರ್ಬೋದು, ಅಥವಾ ನಾವು ಬದಲಾವಣೆ ಬಯಸ್ತಿಲ್ಲ ಅನ್ನುವಂಥದ್ದು ಇರ್ಬೋದು. ವೋಟ್ ಹಾಕೋರ್ನ ಒಂದ್ ವರ್ಗನ ಬಿಟ್ಟೇ ಬಿಟ್ಟು ನಾವು ಯಾರ್ಯಾರು ಏನೇನ್ ಸಹಾಯ ಬೇಕು, ಏನೇನ್ ಅವಶ್ಯಕತೆ ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗೋಣ. ಈಗ ಜಾತಿ ಅಂತ ಅವ್ರನ್ನೇ ಹಾಕೊಂಡು ಅವ್ರ ಕೈಲೇ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ ನಮ್ ಕೆಲಸ ಅಂತೂ ಇಲ್ಲಲ್ಲ. ಈಗ ನಾವ್ ಯಾರ ಹತ್ರ ನಾವು ದುಡ್ಡು ತಗೊಳ್ತಿದ್ರಿ, ಈಗ ಅವ್ರು ಮಾಡ್ತಿರೋದೇನು, ರಾಜಕೀಯ ಸರ್ಕಾರಕ್ಕೆ ಬರೋರು ಜನಗಳ ದುಡ್ಡು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವೇ ದುಡಿತಾ ಇದೀವಿ, ನಾವೇ ದುಡ್ಡು ಕೆಲಸ ಮಾಡ್ತಿದೀವಿ, ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ನಮಗೆ ವ್ಯತ್ಯಾಸ ಅಂತ ಆಗಲ್ಲ. ನಾನ್ ಹೇಳ್ತಿರೋದೇನಂತಂದ್ರೆ, ಜಾತಿ ರಾಜಕಾರಣ ಇತ್ತು ಅಥವಾ ಹೆಂಡ ಸರಾಯಿ ರಾಜಕಾರಣ ಇತ್ತು, ಹಿಂದಿನ ದಿನ ದುಡ್ಡು ಕೊಡುವಂತ ರಾಜಕಾರಣ ಇತ್ತು, ಇದೆಲ್ಲ ಇತ್ತು. ಇದ್ರ ಜೊತೆನಲ್ಲಿ ಅವ್ರು ಅನುಭವಿಸಿರುವಂತ ದರ್ಪನೂ ಕೂಡ ನೋಡಿದಾರೆ ಅವರು. ಯಾರು ಹೇಳಿ,
ಇವತ್ತು ನಾನು 5,000 ಕೊಟ್ಟಿದ್ದೀನಿ, ಹ್ಮ್. ಇಂದ ಕೊಟ್ಟಿದ್ದೀನಿ, ನಾಳೆ ನಾನು ಗೆದ್ದಾದ್ಮೇಲೆ ಅಣ್ಣ ನಾನು ಕೆಲಸ ಮಾಡಿಸ್ಕೊಂಡಿದೆ, ನೀನ್ ಯಾಕೋ ಬಂದಿದ್ಯಾ ಹೋಗು ಅಂತ ಅನ್ನೋದು ಅದೇ ಜನ ಅನ್ನಿಸ್ಕೊಂಡಿದ್ದಾರೆ. ಅರ್ಥ ಆಯ್ತು? ನಾವು 2 ವರ್ಷ ಅವ್ರ ಜೊತೆ ಪ್ರೀತಿ ಪಾತ್ರರಾಗಿ ಪ್ರೀತಿಯಿಂದ ನಾವು ನಡ್ಕೊಂಡು ನೋಡಿದಾಗ ಪ್ರಾಯಶಃ ಜನ ಥಿಂಕ್ ಮಾಡ್ಬೋದು, ಇಲ್ಲ ಅದ್ರ ಮೇಲೂ ನನಗೆ ಜಾತಿನೇ ಬೇಕು ಅಥವಾ ಅದ್ರ ಮೇಲೂ ನನಗೆ ಇದೇ ಬೇಕು ಅನ್ನೋದು ಅಂಥವ್ರನ್ನ ನಾವು ಬದಲು ಮಾಡೋಕ್ಕೂ ಆಗಲ್ಲ, ಮತ್ತೆ ಅದು ಇದು ಮಾಡೋಕ್ಕಾಗಲ್ಲ. ಬಟ್ ಈಗಿರೋರೆಲ್ಲ ನಿಮಗೆ ಗೊತ್ತಿರುವ ಹಾಗೆ, ನೀವು ನೇಪಾಳ ಎಕ್ಸಾಂಪಲ್ ತಗೋಬಹುದು, ಟಿವಿಕೆ ಎಕ್ಸಾಂಪಲ್ ತಗೊಳ್ಬಹುದು, ಚೆನ್ನೈದು ಎಲ್ಲ ಜೆನ್ಸಿ ಕಿಡ್ಸ್ಗಳು ಬಂದಿದ್ದಾರೆ. ಅವ್ರು ಯಾವ ಜಾತಿನೂ ಇಲ್ಲ, ಅವ್ರ ಮನೇನ ಜಾತಿ ಅನ್ಬೋದು. ಬೆಂಗಳೂರು ಓದಕ್ ಬಂತು ಅವರು ಇನ್ನೊಬ್ಬ ಅಲ್ಲಿ ಯಾರು ಕೀಳ್ ಜಾತಿ ಅಂದಿರ್ತಾರೆ ಅವ್ರ ಮನೇಲೆ ಇವ್ರು ಉಳ್ಕೊಂಡಿರ್ತಾರೆ, ಕರೆಕ್ಟಾ? ಅಥವಾ ಇವರು ಅಲ್ಗೂ ಹೋಗ್ತಾರೆ. ಸೊ ಇವತ್ತಿನ ದಿನಗಳಲ್ಲಿ ಅದು ಟ್ರಾನ್ಸ್ಪರೆನ್ಸಿ ಆಗ್ತಿದೆ ಅಂತ ನಾನು